ತಮಿಳುನಾಡಲ್ಲಿ ಸರ್ಕಾರ ರಚನೆಯ ಕಸರತ್ತು ಮುಂದುವರಿತಾನೇ ಇದೆ. ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹಲವು ಅಡೆತಡೆಗಳು ಎದುರಾಗ್ತಾನೆ ಇದ್ದಾವೆ. ನಿನ್ನೆ ಎರಡನೇ ಬಾರಿ ಗವರ್ನರ್ ಅನ್ನ ಭೇಟಿ ಮಾಡಿದ್ರು ವಿಜಯ್. ಎರಡನೇ ಸಲ ಕೂಡ ಗವರ್ನರ್ ಹೇಳಿದ್ದು ಮ್ಯಾಜಿಕ್ ನಂಬರ್ ತೋರಿಸೋದಕ್ಕೆ ವಿಜಯ್ ಕೈಯಲ್ಲಾಗಲಿಲ್ಲ. ಎಲ್ಲಿದೆ ಬಹುಮತ ಅಂತ ರಾಜ್ಯಪಾಲರು ಕೇಳಿದ್ರು. ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತೀವಿ ಅದನ್ನ ಅಂತ ವಿಜಯ್ ಹೇಳಿದ್ರು. ಶಾಸಕರ ಬೆಂಬಲ ಪತ್ರ ತಂದರಷ್ಟೇ ಪ್ರಮಾಣ ವಚನ ಅಂತ ಹೇಳಿದ್ರು. ಇವತ್ತು ಮತ್ತೆ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ನಿನ್ನೆ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೆಂಬಲದ ಪತ್ರ ಇತ್ತು. 108 + 5 113 ಆಗಿತ್ತು. ಉಳಿದ 5 ಶಾಸಕರು ಯಾರು ಬೆಂಬಲಿಸ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಈಗ ಒಂದಿಷ್ಟು ಬೆಳವಣಿಗೆಗಳಾಗಿರೋದ್ರಿಂದ ಅದರಲ್ಲಿ ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ ಈ 3 ಪಕ್ಷಗಳು ಬೆಂಬಲಿಸುವಂತ ಸಾಧ್ಯತೆಗಳಿರೋದ್ರಿಂದ ಇವತ್ತು ಭೇಟಿಯಾಗಿ ರಾಜ್ಯಪಾಲರನ್ನ ಮತ್ತೆ ಕನ್ವಿನ್ಸ್ ಮಾಡೋದಕ್ಕೆ ವಿಜಯ್ ಮುಂದಾಗುವಂತ ಸಾಧ್ಯತೆ ಇದೆ. ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡೋದಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇವತ್ತು 3ನೇ ಬಾರಿ ವಿಜಯ್ ರಾಜ್ಯಪಾಲ RV ಅರ್ಲೇಕರ್ ಅವರನ್ನ ಭೇಟಿಯಾಗಿ ನಿನ್ನೆ ಬಂದಾಗ ಇದ್ದಿದ್ದು 113 ಶಾಸಕರ ಬಲ ನನಗೆ, ಆದರೆ ಈಗ ನನ್ನ ಬಳಿ ಬೇರೆ ಪಕ್ಷಗಳು ಕೊಟ್ಟಿರುವಂತ ಬೆಂಬಲದ ಪತ್ರ ಇದೆ. ಈಗಲಾದರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿ ಮಾಡಿ ಪ್ರಮಾಣ ವಚನ ಬೋಧಿಸಿ ಅಂತ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುವಂತ ಸಾಧ್ಯತೆಗಳಿದಾವೆ. ಅದಕ್ಕೆ ಪೂರಕ ಅನ್ನುವಂಥ ಬೆಳವಣಿಗೆಗಳು ನಿನ್ನೆ ಮಧ್ಯಾಹ್ನದ ನಂತರ ನಡೆಯಿತು. ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದ ನಂತರ ಒಂದಿಷ್ಟು ಬೆಳವಣಿಗೆಗಳಾಯಿತು. ಅದರಲ್ಲಿ ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ಬೆಂಬಲ ಕೊಡುವ ಬಗ್ಗೆ ಅಧಿಕೃತವಾಗಿ ಪ್ರಕಟಿಸದೇ ಇದ್ರೂ ಕೂಡ ವಿಜಯ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ರಾಜ್ಯಪಾಲರು ಅನುವು ಮಾಡಿಕೊಡಬೇಕು ಅನ್ನುವಂಥ ವಾದವನ್ನ, ಒತ್ತಾಯವನ್ನ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಮುಂದಿಟ್ಟು ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಕೂಡ ಇದರ ಬಗ್ಗೆ ಮಾತನಾಡಿದರು. ಇನ್ನು ಇವತ್ತು 10 ಗಂಟೆಗೆ ಸಿಪಿಐ ಪಾರ್ಟಿಯ ಮೀಟಿಂಗ್ ಇದೆ, ಮಧ್ಯಾಹ್ನದ ಹೊತ್ತು ಸಿಪಿಎಂ ಪಾರ್ಟಿಯ ಮೀಟಿಂಗ್ ಇದೆ, ವಿಸಿಕೆಯ ಮೀಟಿಂಗ್ ಇದೆ. ಅವ್ರದ್ದೆಲ್ಲ ಮೀಟಿಂಗ್ ಆದ ನಂತರ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಈ ಮಧ್ಯೆ ಕಾನೂನು ಹೋರಾಟಕ್ಕೂ ಕೂಡ ವಿಜಯ್ ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ನಟ ವಿಜಯ್ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇರೋದು. ರಾಜ್ಯಪಾಲರು ಇಡ್ತಾ ಇರುವಂತಹ ಹೆಜ್ಜೆಯನ್ನು ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳಿದಾವೆ. ಬಹುಮತ ಸಾಬೀತು ಮಾಡಬೇಕಾಗಿರೋದು ವಿಧಾನಸಭೆಯಲ್ಲಿ, ರಾಜ್ಯಪಾಲರ ಮುಂದಲ್ಲ. ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಬೇಕು, ನಂತರ ಫ್ಲೋರ್ ಆಫ್ ದ ಹೌಸ್ ಬಹುಮತ ಸಾಬೀತು ಮಾಡಬೇಕು. ಬಟ್ ರಾಜ್ಯಪಾಲರು, ಈಗಿನ ತಮಿಳುನಾಡಿನ ರಾಜ್ಯಪಾಲರು ಯಾವ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ, ಮೊದಲು ನನ್ನ ಮುಂದೆ ಬಹುಮತದ ಬಗ್ಗೆ ಸ್ಪಷ್ಟನೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಇದು ಅಂತ ವಿಜಯ್ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಯೂನಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ಬೊಮ್ಮಾಯಿ ಕೇಸು, SR ಬೊಮ್ಮಾಯಿ ಕೇಸು, ಇದನ್ನ ಮುಂದಿಟ್ಟುಕೊಂಡು ಕೋರ್ಟಿಗೆ ಹೋಗುವಂತ ಸಾಧ್ಯತೆಗಳಿದಾವೆ. ಆ ಕೇಸ್ನಲ್ಲಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು, ಬಹುಮತ ಸಾಬೀತು ಅನ್ನೋದು ಫ್ಲೋರ್ ಆಫ್ ದ ಹೌಸ್ ಆಗಬೇಕು. ಸೊ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕಾನೂನು ಹೋರಾಟಕ್ಕೂ ಕೂಡ ವಿಜಯ್ ಮುಂದಾಗುವಂತ ಸಾಧ್ಯತೆ ಇದೆ. ತಮಿಳುನಾಡು ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದ್ರೆ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಂದಾಗಬಹುದು, ಒಂದಾಗಿ ಸರ್ಕಾರ ರಚಿಸಬಹುದು ಅಂತೆಲ್ಲ ಚರ್ಚೆಗಳು ನಡೆದಿತ್ತು. ನಿನ್ನೆ ಡಿಎಂಕೆ ಶಾಸಕರು 4 ನಿರ್ಣಯಗಳನ್ನು ತೆಗೆದುಕೊಂಡರು.
4 ನಿರ್ಣಯಗಳ ಪೈಕಿ 4ನೇ ನಿರ್ಣಯ ದ್ರಾವಿಡ ಚಳವಳಿಯ ಪಕ್ಷಗಳು ಒಂದಾಗಬೇಕು ಮತ್ತು ದ್ರಾವಿಡ ಚಳವಳಿಗೆ ವಿರುದ್ಧವಾಗಿರುವಂತಹ ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದಾಗಿತ್ತು. ಈ ನಿರ್ಣಯ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಂದಾಗುವಂತ ಮುನ್ಸೂಚನೆ ಅನ್ನೋ ಚರ್ಚೆಗಳು ಆಗಿತ್ತು. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಅಂಥದ್ದೇನಾದ್ರೂ ಆದ್ರೆ, ಆ ರೀತಿ ಏನಾದ್ರೂ ಆದ್ರೆ, ಡಿಎಂಕೆ ಅಣ್ಣಾ ಡಿಎಂಕೆ ಒಟ್ಟು ಸೇರಿ ಸರ್ಕಾರ ರಚನೆ ಮಾಡುವಂತ ಪರಿಸ್ಥಿತಿ ಏನಾದ್ರೂ ಬಂದು ಸರ್ಕಾರ ರಚನೆಯಾದ್ರೆ ಟಿವಿಕೆಯ ಅಷ್ಟು ಶಾಸಕರು ರಾಜೀನಾಮೆ ಕೊಡ್ತಾರೆ. 108 ಮಂದಿ ಶಾಸಕರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ವಿಜಯ್ ಅವರು ಕೂಡ ಇದರ ಸೂಚನೆಯನ್ನು ಕೊಟ್ಟಿದ್ದಾರೆ ಶಾಸಕರಿಗೆ. ಅಂತ ಸ್ಥಿತಿ ಏನಾದರೂ ಬಂದ್ರೆ ಪ್ರತಿಭಟನೆಯ ರೂಪವಾಗಿ ನಾವು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಣ. ಅಂದ್ರೆ ಜನರ ತೀರ್ಪೇನಿದೆ, ಪೀಪಲ್ಸ್ ಮ್ಯಾಂಡೇಟ್ ಏನಿದೆ, ಅದರ ವಿರುದ್ಧ ಹೋಗ್ತಾ ಇದೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ. ಆ ಕಾರಣಕ್ಕಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಮುಂದಕ್ಕೆ ಆ ಅಸ್ತ್ರವನ್ನು ಪ್ರಯೋಗಿಸುವಂತ ಸಾಧ್ಯತೆಗಳಿದ್ದಾವೆ. ಅಲ್ಲಿಗೆ ತಮಿಳುನಾಡಿನ ರಾಜಕಾರಣ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇರೋದು ಖಚಿತವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.